ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾನು ಕಳೆದ 2 ವಿಡಿಯೋಗಳಲ್ಲಿ ನಿಮಗೆ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕೊಟ್ಟಿದ್ದೆ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ದು ಅಂದ್ರೆ 8 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಬೇಕಿದ್ರೆ ನೀವು ಮೊದಲಿಗೆ ನೋಡ್ಕೊಂಡು ಈ 2 ಮಾರ್ಕ್ಸ್ ಕ್ವಶನ್ ಕಡೆ ಬರಬಹುದು. ತುಂಬಾನೇ ಯೂಸ್ಫುಲ್ ಆಗುತ್ತೆ. ಎನ್ಯುವಲ್ ನಲ್ಲಿ ನಿಮಗೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆನೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೊಟ್ಟಿದೀವಿ. ಮತ್ತೆ ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಗಳು ಬಂದ್ಬಿಟ್ಟು 10 ಕ್ವಶನ್ಸ್ ಬರುತ್ತೆ ಎನ್ಯುವಲ್ ನಲ್ಲಿ. ಅದರಲ್ಲಿ ನೀವು ಯಾವ್ದಾದ್ರು 6 ಅನ್ನ ಬರೀಬಹುದು. ಇವತ್ತು ನಾನು ನಿಮಗೆ ಒಂದಷ್ಟು ಕ್ವಶನ್ಸ್ ಕೊಡ್ತೀನಿ, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಅಂದ್ರೆ ನಿಮ್ಮ ರಿಸಲ್ಟ್ ಅಪ್ಡೇಟ್ ಕೂಡ ನಮ್ಮ ಚಾನಲ್ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ಯಾಕ್ ತಡ ಮಾಡುದು, ಬೇಗನೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್, ತಪ್ಪದೆ ಲೈಕ್ ಹಾಕಿ. ಯಾಕಂದ್ರೆ ನಿಮ್ಗೋಸ್ಕರ ಕಂಟೆಂಟ್ ಅನ್ನ ಮಾಡ್ತಿರ್ತೀವಿ, ಒಂದು ಲೈಕ್ ಆದ್ರೂ ಹಾಕಕ್ಕಾಗಲ್ಲ. ದಯವಿಟ್ಟು ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಮ್ಯಾನೇಜ್ಮೆಂಟ್ ಆರ್ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರ ಆನ್ಸರ್ ಕೂಡ ಇಲ್ಲೇ ಕೊಟ್ಟಿದ್ದೀವಿ. ಬೇಕಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಆಮೇಲೆ ನೀವು ಓದ್ಬೋದು. ಮತ್ತೆ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಕೋಆರ್ಡಿನೇಷನ್ ಆರ್ ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಇದೆ. ಇದರ ಆನ್ಸರ್ ಕೂಡ ಇಲ್ಲೇ ಇದೆ. ಇದನ್ನ ನೋಡ್ಬಿಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಂಡು ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಸ್ಟೇಟ್ ಎನಿ 2 ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರ ಆನ್ಸರ್ ತುಂಬಾನೇ ಶಾರ್ಟ್ ಆಗಿದೆ, ಸರ್ವೈವಲ್ ಮತ್ತೆ ಪ್ರಾಫಿಟಬಿಲಿಟಿ ಅಂತ ಇದೆ. ಇದನ್ನ ಕೂಡ ನೀವು ಓದ್ಬಿಟ್ಟು 2 ಮಾರ್ಕ್ಸ್ ಅನ್ನ ತಗೋಬಹುದು. ಅಂದ್ರೆ ಕ್ವಶನ್ ಬಂದ್ರೆ ನೀವು ತಗೋಬಹುದು. ಇನ್ನು ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಇದೆ. ಇದರಲ್ಲಿ 2 ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀವಿ. ಇದನ್ನ ಕೂಡ ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೊಳ್ಳಿ. ಮತ್ತೆ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ರೈಟ್ ಎನಿ 2 ಸಿಗ್ನಿಫಿಕೆನ್ಸ್ ಅಂತ ಇದೆ. ಅಲ್ಲಿ 2 ಸಿಗ್ನಿಫಿಕೆನ್ಸ್ ಅನ್ನ ಕೊಟ್ಟಿದ್ದೀವಿ, ಅಂದ್ರೆ ಇಂಪಾರ್ಟೆನ್ಸ್, ಅದನ್ನ ಕೂಡ ಇಲ್ಲಿದೆ. ಮತ್ತೆ ಸಿಕ್ಸ್ತ್ ಕ್ವಶನ್ ರೈಟ್ 2 ಪರ್ಸನ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. 2 ಪರ್ಸನ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 2 ಪರ್ಸನ್ಸ್ ಆಬ್ಜೆಕ್ಟಿವ್ಸ್ ಏನೇನಿರುತ್ತೆ ಅಂತ ಕೇಳಿದ್ದಾರೆ, ಅದನ್ನ ಕೂಡ ಬರೀರಿ. ಮತ್ತೆ ಸೆವೆಂತ್ ಕ್ವಶನ್ ಜಸ್ಟಿಫೈ ದ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಬೈ ಎನಿ 2 ಫ್ಯಾಕ್ಟರ್ಸ್ ಅಂತ ಇದೆ. 2 ಫ್ಯಾಕ್ಟರ್ಸ್ ಕೂಡ ಇಲ್ಲೇ ಇದೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ವಿಡಿಯೋನ ಪೌಸ್ ಮಾಡ್ಬಿಟ್ಟು ಓದಿ. ಇನ್ನ ಏಯ್ತ್ ಕ್ವಶನ್ ಬಂದ್ಬಿಟ್ಟು ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೇಕಿದ್ರೆ ನಾನು ನಿಮ್ಗೆ ಇದರ PDF ಅನ್ನ ಕೂಡ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾಳೆನೇ ಎಕ್ಸಾಮ್ ಇದೆ ಮಾರ್ನಿಂಗ್. ಈ ವಿಡಿಯೋನ ನೋಡ್ಬಿಟ್ಟು ಕ್ವಶನ್ ಗಳನ್ನ ತಗೊಂಡು ಓದಿ, ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ನೀವು ನೈನ್ತ್ ಕ್ವಶನ್ ನೋಡೋದಾದ್ರೆ ರೈಟ್ ಎನಿ 2 ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದನ್ನ ಕೂಡ ಓದಿ. ಮತ್ತೆ ವಾಟ್ ಈಸ್ ಗ್ಯಾಂಗ್ ಫ್ಲಾಗ್ ಅಂತ ಇದೆ, ಇದನ್ನ ಕೂಡ ಓದಿ. ಮತ್ತೆ ಇನ್ನು ತುಂಬಾ ಕ್ವಶನ್ಸ್ ಇವೆ ನಿಮಗೋಸ್ಕರ ಪ್ರಿಪೇರ್ ಮಾಡಿದ್ದು. ವಾಟ್ ಈಸ್ ಸ್ಕ್ಯಾಲರ್ ಚೈನ್ ಅಂತ ಇದೆ. ಇದರ ಆನ್ಸರ್ ಕೂಡ ಇಲ್ಲೇ ಕೊಟ್ಟಿದ್ದೀವಿ. ಮತ್ತೆ ಗಿವ್ ದ ಮೀನಿಂಗ್ ಆಫ್ ಮೋಷನ್ ಸ್ಟಡಿ ಅಂತ ಇದೆ. ಸ್ಟೇಟ್ ಎನಿ 2 ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. 2 ಪ್ರಿನ್ಸಿಪಲ್ ಆಫ್ ನೇಚರ್ ಅನ್ನ ಬರೀರಿ. ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಮತ್ತೆ ಫ್ಲೆಕ್ಸಿಬಲ್ ಅಂತ ಇದೆ. ತುಂಬಾನೇ ಈಸಿ ಆದ ಕ್ವಶನ್ಸ್ ಗಳಿಗೆ ಆನ್ಸರ್ ಇಲ್ಲಿವೆ. ಗಿವ್ ದ ಮೀನಿಂಗ್ ಆಫ್ ಮೆಂಟಲ್ ರೆವಲ್ಯೂಷನ್ ಆಸ್ ಪ್ರಫೌಂಡೆಡ್ ಬೈ FW ಟೇಲರ್ ಅಂತ ಇದೆ. ಟೈಲರ್, FW ಟೇಲರ್ ಅಂತ ಕೊಟ್ರೇನೆ ಅಂತಲ್ಲ, ಬಟ್ ಅದು ಟೈಲರ್ ಅಂತ ಇದೆ. ಕ್ವಶನ್ ಅಲ್ಲೂ ಇದೇ ರೀತಿ ಕೊಡ್ಬೋದು, ಟ್ವಿಸ್ಟ್ ಮಾಡ್ಬಿಟ್ಟು FW ಟೇಲರ್ ಅನ್ಕೊಂಡು ಇದರ ಆನ್ಸರ್ ಅನ್ನ ಮಾಡಿ ಫ್ರೆಂಡ್ಸ್. 15th ಒನ್ ನೋಡೋದಾದ್ರೆ ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್ ಇದೆ. 2 ಇಲ್ಲಿ ಕೊಟ್ಟಿದೀವಿ, ಇದನ್ನ ಓದ್ಕೊಳ್ಳಿ. ಸ್ಟೇಟ್ ಎನಿ 2 ಆಸ್ಪೆಕ್ಟ್ಸ್ ಆಫ್ ವರ್ಕ್ ಸ್ಟಡಿ ಅಕಾರ್ಡಿಂಗ್ ಟು ಟೇಲರ್ ಅಂತ ಇದೆ. ಇಲ್ಲಿ ಕೂಡ ಇದೆ ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ತುಂಬಾನೇ ಇದೆ. ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಮೆಥಡ್ ಸ್ಟಡಿ, ಇವೆಲ್ಲ ನೋಡಿ ಬರೀರಿ. ಮತ್ತೆ ವಾಟ್ ಈಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಡಿಫೈನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದನ್ನ ಕೂಡ ಓದಿ ಫ್ರೆಂಡ್ಸ್. ವಾಟ್ ಡು ಯು ಮೀನ್ ಬೈ ಡಿವಿಷನ್ ಆಫ್ ವರ್ಕ್ ಅಕಾರ್ಡಿಂಗ್ ಟು ಫಾಯಲ್, ಹೆನ್ರಿ ಫಾಯಲ್ ಅವರದ್ದು ಒಂದು ಕೇಳಿದ್ದಾರೆ, ಅದನ್ನ ಕೂಡ ಬರೀರಿ. ಮತ್ತೆ ವಾಟ್ ಈಸ್ ಮೆಂಟ್ ಬೈ ಯೂನಿಟಿ ಆಫ್ ಕಮಾಂಡ್, ಇದನ್ನ ಕೂಡ ಓದಿ ಫ್ರೆಂಡ್ಸ್. ಆನ್ಸರ್ ಅಲ್ಲೇ ಕೆಳಗಡೆ ಕೊಟ್ಟಿದ್ದೀವಿ 2 ಮಾರ್ಕ್ಸ್, ಬಟ್ 8 ಮಾರ್ಕ್ಸ್ 4 ಮಾರ್ಕ್ಸ್ ಪಾಯಿಂಟ್ ಅನ್ನ ಕೊಟ್ಟಿದ್ದೀವಿ. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನಂತ ತಿಳ್ಕೊಂಡ್ರೆ ಅದನ್ನ ನೀವು ಓನ್ ವೇನಲ್ಲಿ ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಹಳೆ ವಿಡಿಯೋ ನೋಡಿ, ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಹಳೆ ವಿಡಿಯೋ ಅಂದ್ರೆ 1 hour 2 hour ಬ್ಯಾಕ್ ಹಾಕಿರ್ತೀನಿ. ಇಲ್ಲಿ ಸ್ಟೇಟ್ ಎನಿ 2 ಸಿಗ್ನಿಫಿಕೆನ್ಸ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸ್ಟೇಟ್ ಎನಿ 2 ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಹೆನ್ರಿ ಫಾಯಲ್ ಅಂತ ಇದೆ. ಆನ್ಸರ್ ಇಲ್ಲೇ ಇದೆ ಫ್ರೆಂಡ್ಸ್.
ವಾಟ್ ಈಸ್ ಕನ್ಸ್ಯೂಮರ್ ಪ್ರೊಡಕ್ಷನ್, ಮತ್ತು ಸ್ಟೇಟ್ ಎನಿ ಟು ರೀಸನ್ಸ್ ಟು ಎಂಫಾಸಿಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಂತ ಇದೆ. ಸ್ಟೇಟ್ ಎನಿ ಟು ರೀಸನ್ಸ್ ಟು ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಬಿಸ್ನೆಸ್. ನೀವು ಥಿಂಕ್ ಮಾಡ್ಬೋದು, ನಾನು ಕ್ವಶನ್ಸ್ ಅಷ್ಟೇ ಓದಿ ಹೇಳ್ತಾ ಇದ್ದೀನಿ, ಆನ್ಸರ್ ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಕ್ವಶನ್ಸ್ ಅನ್ನ ಹೇಳಿದ್ದು ನಿಮ್ಗೆ ತಲೆಯಲ್ಲಿ ಹೋಯ್ತು ಅಂದ್ರೆ ಅದರ ಆನ್ಸರ್ ನೀವು ಒಂದ್ಸತಿ ಓದಿದ್ರಿ ಅಂದ್ರೆ ಅದು ತುಂಬಾ ತಲೆಯಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ವಶನ್ ಅನ್ನ ಅಷ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಅದರ ಆನ್ಸರ್ ಅನ್ನ ಒಂದು 2 times ನೀವು ಓದಿದ್ರೆ ಪರ್ಫೆಕ್ಟ್ ಆಗ್ತೀರಾ. 26th ಕ್ವಶನ್ ಏನಿದೆ, ರೈಟ್ ಎನಿ ಟು ಕನ್ಸ್ಯೂಮರ್ ರೈಟ್ ಅಂತ ಇದೆ. ನಮ್ಮ ಹತ್ರ ತುಂಬಾ ಕ್ವಶನ್ಸ್ ಇದೆ 2 marksಗೆ, ಬಟ್ ಬರುತ್ತೆ 30-40 ಕ್ವಶನ್ಸ್ ಕೊಡ್ತೀನಿ ಇವತ್ತು. ಒಂದೊಂದ್ಸತಿ ಓದ್ಕೊಳ್ಳಿ, ನೆನಪಲ್ಲಿ ಉಳಿಯುತ್ತೆ, ಮತ್ತೆ ಓದಿದ್ರು ಕೂಡ ನಿಮಗೆ ರಿವೈಂಡ್ ಆಗುತ್ತೆ. ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ಯೂಸ್ ಆಗುತ್ತೆ. ಹೂ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಬಿಫೋರ್ ದಿ ಅಪ್ರೋಪ್ರಿಯೇಟ್ ಕನ್ಸ್ಯೂಮರ್ ಫೋರಮ್ ಅಂತ ಇದೆ. ಇಲ್ಲಿ ಎನಿ ಕನ್ಸ್ಯೂಮರ್, ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಕನ್ಸ್ಯೂಮರ್ ಕೂಡ ಮಾಡ್ಬೋದು ಕಂಪ್ಲೇಂಟ್ ಅನ್ನ. ವಾಟ್ ಕೈಂಡ್ ಆಫ್ ಕೇಸಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಸ್ಟೇಟ್ ಕಮಿಷನ್ ಅಂದ್ರೆ 29th ಕ್ವಶನ್ ಹೇಳ್ತೀನಿ ಇವಾಗ. ಸ್ಟೇಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್. What is planning? State any 2 features of planning. State any importance of planning. Give the meaning of rule. Give one example ಅಂತ ಇದೆ. ಎಕ್ಸಾಂಪಲ್ ಕೂಡ ಇಲ್ಲೇ ಕೊಟ್ಟಿದ್ದೀವಿ. ನೋ ಸ್ಮೋಕಿಂಗ್ ಇನ್ ವರ್ಕ್ ಪ್ಲೇಸ್. ಇವೆಲ್ಲ ರೂಲ್ಸ್. ವಾಟ್ ಈಸ್ ಸ್ಟ್ರಾಟಜಿ? ಸ್ಟ್ರಾಟಜಿ ಅಂದ್ರೆ ಎಕ್ಸ್ಟ್ರಾ ಒಂದು ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟಿದ್ದೀವಿ. ಬೈ ಚಾನ್ಸ್ ಏನಾದ್ರೂ ಕೇಳಿದ್ರೆ ಆನ್ಯುವಲ್ ನಲ್ಲಿ. ಸ್ಟೇಟ್ ದ ಫಸ್ಟ್ 2 steps ಇನ್ ಪ್ಲಾನಿಂಗ್ ಪ್ರೊಸೆಸ್ ಅಂತ ಇದೆ. 2 steps ಇಲ್ಲೇ ಇದೆ. ಸೆಟ್ಟಿಂಗ್ ಆಬ್ಜೆಕ್ಟಿವ್, ಡೆವಲಪಿಂಗ್ ಪ್ರಿಮೈಸಸ್, ಅಂದ್ರೆ ತುಂಬಾ ಇದೆ ಪ್ಲಾನಿಂಗ್ ಪ್ರೊಸೆಸ್ ಅಲ್ಲಿ. ಕಂಟಿನ್ಯೂಸ್ ಆಗಿ ಕೊಟ್ಟಿರ್ತಾರಲ್ಲ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಸೀರಿಯಲ್ ವೈಸ್, ಅದನ್ನೇ ಬರೀಬೇಕು ನೀವು. 1 marks ಅಲ್ಲಿ ಕೂಡ ಕೇಳ್ತಾರೆ ಫಸ್ಟ್. ಅದೇ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ವಿಚ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಅಂತ ಕೇಳಿದಾಗ ಇದು ಬರಿಬಹುದು ನೀವು. ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರಿಮೈಸಸ್ ಅಂತ ಇದೆ. ಡಿಫೈನ್ ಆರ್ಗನೈಸೇಷನ್ ಆರ್ ಗಿವ್ ದ ಮೀನಿಂಗ್ ಆಫ್ ಆರ್ಗನೈಸಿಂಗ್ ಅಂತ ಇದೆ. 39th ಕ್ವಶನ್ ಬಂದ್ಬಿಟ್ಟು ಗಿವ್ ದ ಮೀನಿಂಗ್ ಆಫ್ ಫೋರಮ್ ಆರ್ಗನೈಸೇಷನ್ ಅಂತ ಇದೆ. ಇದರದ್ದು ಆನ್ಸರ್ ಕೂಡ ಇಲ್ಲೇ ಇದೆ ಫ್ರೆಂಡ್ಸ್. ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಆಫ್ ಸ್ಟ್ರಕ್ಚರ್. ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ ಫ್ರೆಂಡ್ಸ್. ಡಿಫರೆನ್ಷಿಯಲ್ ಬಿಟ್ವೀನ್ ಡೆಲಿಗೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಬೈ ಟೇಕಿಂಗ್ ಎನಿ 2 points ಅಂತ ಇದೆ. ಇನ್ನೊಂದು 8 ಕ್ವಶನ್ಸ್ ಅನ್ನ ಹೇಳ್ತೀನಿ, ಕೊನೆವರೆಗೂ ವೇಟ್ ಮಾಡಿ. ಇಲ್ಲೇ ಒಂದೊಂದ್ಸತಿ ಓದ್ಕೊಳ್ಳಿ ಫ್ರೆಂಡ್ಸ್, ಯೂಸ್ ಆಗುತ್ತೆ. ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಅಥಾರಿಟಿ ಅಂಡ್ ಅಕೌಂಟಬಿಲಿಟಿ. ನೇಮ್ ಎನಿ 2 ಇಂಪಾರ್ಟೆಂಟ್ ಟೆಸ್ಟ್ ಯೂಸ್ಡ್ ಫಾರ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್ ಅಂತ ಇದೆ. ವಾಟ್ ಈಸ್ ಪ್ಲೇಸ್ಮೆಂಟ್? ವಾಟ್ ಈಸ್ ರೆಕ್ರೂಟ್ಮೆಂಟ್? ಮೆನ್ಷನ್ ಎನಿ 2 ಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸಸ್ ರೆಕ್ರೂಟ್ಮೆಂಟ್. ವಾಟ್ ಈಸ್ ಓರಿಯಂಟೇಷನ್ ಇನ್ ಸ್ಟಾಫಿಂಗ್? Write any 2 limitations of external sources of recruitment. ಇಲ್ಲಿ ಅದರ ಆನ್ಸರ್ ಇದೆ. ಲೆಂದಿ process, ಕಾಸ್ಟ್ಲಿ process ಅಂತ ಇದೆ. What is orientation in staffing? Mention any 2 demerits of internal sources of recruitment. Define motivation ಅಂತ ಇದೆ ಫ್ರೆಂಡ್ಸ್. ಇದನ್ನ ಕೂಡ ನೀವು ನೋಡ್ಬೋದು. ಒಂದು 50 ಕ್ವಶನ್ಸ್ ಇವಾಗ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ತಪ್ಪದೆ ಕಮೆಂಟ್ ಹಾಕಿ. ಯಾಕಂದ್ರೆ ನಾನು ಇನ್ನೂ ಒಂದಷ್ಟು ಕ್ವಶನ್ಸ್ ಇವೆ. ನೀವೇನಾದ್ರೂ ಇನ್ನೂ ಓದಕ್ಕೆ ರೆಡಿ ಇದ್ರೆ ನಾನು ನಿಮ್ಗೆ ಇನ್ನೊಂದು ಅವರ್ ಇಲ್ಲ ಹಾಫ್ ಅನ್ ಅವರ್ ಅಲ್ಲಿ ವಿಡಿಯೋ ಮಾಡಿ ಸೆಂಡ್ ಮಾಡ್ತಿರ್ತೀನಿ. ಕೊನೆವರೆಗೂ ನೋಡಿದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಆಗದೆ ಇರೋರು ಲೈಕ್ ಹಾಕಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.